ಸಿದ್ದರಾಮೇಶ್ವರ ಜಯಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ತುಂಗಭದ್ರ ರಕ್ಷಣೆ ಬೋಲೋ ಭಾರತ್ ಮಾತಾ ಕಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಪ್ರತಿ ವರ್ಷದಂತೆ ಈ ಒಂದು ರಾಜ್ಯಾದ್ಯಂತ ಹಲವಾರು ಶರಣರು, ಸಂತರು, ಕವಿಗಳು ಮತ್ತು ಮಹಾನ್ ವ್ಯಕ್ತಿಗಳ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುತ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದು ಶರಣರು ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಸಮಾಜದ ಸರ್ವ ಸದಸ್ಯರು, ಮುಖಂಡರು ಮತ್ತು ಅಧ್ಯಕ್ಷರೊಂದಿಗೆ ತಾಲೂಕು ಆಡಳಿತ ಮತ್ತು ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಇಂದು ವೃತ್ತದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಅಂಗದ ಶುಭಾಶಯಗಳನ್ನು ನೀಡುತ್ತಾ ಈ ಒಂದು ಜಯಂತಿ ಮಾಡ್ತಕ್ಕಂಥ ಹಿನ್ನೆಲೆ ಈ ದೇಶದಲ್ಲಿ ಬಾಳಿ ಬದುಕಿ ಹೋದಂಥ ಮಹನೀಯರು ಮತ್ತು ಶರಣರು ಈ ಒಂದು ಸಮಾಜದಲ್ಲಿ ತಮ್ಮ ಆದರ್ಶ ತತ್ವ ಸಿದ್ಧಾಂತಗಳನ್ನು ಬೆಳೆಸಿಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಮಾದರಿಯಾಗಿ ಬದುಕಿ ಹೋದಂಥ ಮಹಾನ್ ಶರಣರನ್ನು ನೆನೆಸಿಕೊಳ್ತಕ್ಕಂಥ ದಿವಸ ಎಂದು ನಾನು ಭಾವಿಸ್ತೇನೆ. ಹಲವಾರು ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ. ಸೃಷ್ಟಿ ಒಳಗೆ ಒಂದು ಬದಲಾವಣೆ ಆಗ್ತಕ್ಕಂಥದ್ದು. ಸೂರ್ಯ ಮಕರ ರಾಶಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು, ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥ ಮಾತಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ 12ನೇ ಶತಮಾನದ ಶೂನ್ಯ ಪೀಠದ 3ನೇ ಮುಖ್ಯ ಪೀಠಾಧಿಗಳಾಗಿರ್ತಕ್ಕಂಥ ಮೊದಲಿಗೆ ಸಿದ್ದರಾಮೇಶ್ವರ ಹೆಣ್ಣಿನ ಬಗ್ಗೆ ಒಂದು ಮಾತನಾಡ್ತಾರೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷಿಸಿಲ್ಲ, ಹೆಣ್ಣು ಸಾಕ್ಷಾತ್ ಪ್ರಕಟಿಸಿದ್ದ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಶ್ರೀಶೈಲದ ಮಲ್ಲಿಕಾರ್ಜುನನ್ನ ಸೊಲ್ಲಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಅಲ್ಲಿ ಒಂದು ಜನಪರ ಕಾರ್ಯಗಳನ್ನು, ಕೆರೆಗಳನ್ನು ಕಟ್ಟಿಸೋದು, ಕಟ್ಟೆಗಳನ್ನು ಕಟ್ಟಿಸ್ತಕ್ಕಂಥ ಬಹುಪಯೋಗಿ ಕೆಲಸಗಳನ್ನು ಇವರು ಮಾಡೋದ್ರ ಮುಖಾಂತರ ಒಂದು ನಾಥಪಂಥದೊಳಗೆ ದೊಡ್ಡ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸುಂದಲಿಗೆ ಸಿದ್ದರಾಮೇಶ್ವರು ಅಲ್ಲಮ ಪ್ರಭುಗಳ ಒಂದು ಆಶಯದಂತೆ ಅಲ್ಲಮ ಪ್ರಭುಗಳೊಂದಿಗೆ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣನವರ ಒಂದು ಇಷ್ಟಲಿಂಗ ದೀಕ್ಷೆಯನ್ನು ಉಡುಪಿ ಚನ್ನಬಸವಣ್ಣನವರಿಂದ ದೀಕ್ಷೆಯನ್ನು ಪಡೆದು ಅದೇ ಬಸವಣ್ಣವರು ಸ್ಥಾಪನೆ ಮಾಡಿರ್ತಕ್ಕಂಥ ಶೂನ್ಯ ಪೀಠದ ಮೊದಲ ಪೀಠಾಧಿಪತಿಗೆ ಅಲ್ಲಮ ಪ್ರಭುಗಳಾದರೆ, ಎರಡನೇ ಪೀಠಾಧಿಪತಿಗಳು ಉಡುಪಿ ಚನ್ನಬಸವಣ್ಣರಾಗ್ತಾರೆ, ಮೂರನೇ ಪೀಠಾಧಿಪತಿಗಳೇ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರಾಗ್ತಾರೆ. ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಸಿದ್ದರಾಮೇಶ್ವರರು ಒಂದು ವಚನವನ್ನು ಹೇಳ್ತಾರೆ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಚಿದಾನಂದ ಗುರು ಬಸವೇ ರೂಪೆಯಾಗುವಂಥ 2 ಅಂಕಿತದೊಳಗೆ ಅವರು ವಚನಗಳನ್ನು ಬರೀತಾ ಹೋಗ್ತಾರೆ. ಮೊದಲನೇ ಅಂಕಿತ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು, ಎರಡನೇ ಅಂಕಿತ ಯೋಗಿನಾಥ ಅಂತಕ್ಕಂಥದ್ದು. ಈ 2 ಅಂಕಿತದೊಳಗೆ ಸೊನ್ನಲಿಗೆ ಸಿದ್ದರಾಮೇಶ್ವರ ವಚನಗಳನ್ನು ಬರಿತಾ ಹೋಗ್ತಾರೆ. ವಚನಗಳನ್ನು ಬರೆಯೋದ್ರ ಮೂಲಕ ಸಮಾಜದೊಳಗೆ ಒಂದು ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಶರಣರ ಮಾರ್ಗ ಏನಿತ್ತು. ಪ್ರತಿಯೊಬ್ಬ ವ್ಯಕ್ತಿ ದುಡಿದು ಉಣ್ಣಬೇಕು, ಪರಿಸರವನ್ನು ಕಾಪಾಡಬೇಕು, ತನ್ನ ಜೊತೆಗಿರ್ತಕ್ಕಂಥ ಎಲ್ಲರನ್ನೂ ಕಾಪಾಡಿಕೊಂಡು ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿರ್ತಕ್ಕಂಥ ಸೊನ್ನಲಿಗೆ ಸಿದ್ದರಾಮೇಶ್ವರ ಜಯಂತಿ ಇವತ್ತಿದೆ. ಆ ಸಮಾಜದೊಂದಿಗೆ ಎಲ್ಲರೂ ಸೊನ್ನಲಿಗೆ ಸಿದ್ದರಾಮೇಶ್ವರ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಇಡೀ ಮನುಕುಲಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಭಾವದೊಂದಿಗೆ ಸೊನ್ನಲಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಶರಣರ ಶುಭಾಶಯಗಳು, ಜಯಂತಿಯ ಶುಭಾಶಯಗಳು. ಸಿದ್ದರಾಮೇಶ್ವರರು ಏನು ಸೊಲ್ಲಾಪುರದಲ್ಲಿದ್ದಾರೆ. ಅವರು ನಮಗೆಲ್ಲರಿಗೂ ಹೆಮ್ಮೆ ವಿಷಯ. ಅವರು ನಮ್ಮವರು, ಕರ್ನಾಟಕದವರು, ಕನ್ನಡದಲ್ಲೇ ವಚನ ಸಾಹಿತ್ಯನ ರಚನೆ ಮಾಡಿದವರು. ಆದರೆ ಮಹಾರಾಷ್ಟ್ರದ ಪಾಲಾಗಿದೆ ಏನು ಸೊಲ್ಲಾಪುರ, ಅದು ನಮಗೆ ಕರ್ನಾಟಕದ ಪಾಲಾಗಬೇಕಾಗಿತ್ತು. ಯಾಕಂದರೆ ಇವತ್ತು ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ, ಸಿದ್ದರಾಮೇಶ್ವರರ ಏನು ವೈಭವ ನಡೀತಾ ಇದೆ, ಇವತ್ತು ಜಯಂತಿ ನಡೀತಾ ಇದೆ, ಅದು ಮಹಾರಾಷ್ಟ್ರದಲ್ಲಿ ನಡೀತಿದೆ. ಆದರೆ ನಾವೇನು ಖುಷಿ ಪಡಬೇಕಾಗಿದೆ ಏನಂದರೆ, ನಮ್ಮ 12ನೇ ಶತಮಾನದ ಶಿವಶರಣರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಎರಡನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಈ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಎಲ್ಲರೂ ಒಂದಾಗಿ ಬಾಳಬೇಕಾಗಿದೆ. ಹಾಗಾಗಿ ಮರಾಠಿ ಮತ್ತು ಕನ್ನಡಿಗರನ್ನು ಒಗ್ಗೂಡುವಂಥ ಕೆಲಸ ಶ್ರೀ ಸಿದ್ದರಾಮೇಶ್ವರ ಶಿವಶರಣರು ಮಾಡಿದ್ದಾರೆ. ಅವರು ಹಾಕಿಕೊಟ್ಟ ಆದರ್ಶಗಳು ನಿಜವಾಗ್ಲೂ ಏನು ಈ ಸಮಾಜಕ್ಕೆ ನಮಗೆಲ್ಲರಿಗೂ ಮಾದರಿ ಆಗಬೇಕು. ಯಾಕಂದರೆ
ಭಾಗಿಯಾಗಿದ್ದರು. ಇವತ್ತಿಗೂ ಸಹಿತ ನಮಗೆ ಕೆರೆಕಟ್ಟೆಗಳು ಬೇಕಾಗಿದೆ. ಇವತ್ತು ನಿಸರ್ಗ ನಾವನ್ನು ಉಳಿಸ್ಬೇಕಂದ್ರೆ ಕೆರೆಕಟ್ಟೆಗಳ ಪ್ರಮುಖ ಪಾತ್ರನ ವಹಿಸ್ತಾ ಇದ್ದಾರೆ. ಶರಣರಿಗೆ ನಮ್ಮ ಏನು ನಿರ್ಮಲ ತುಂಗಭದ್ರಾ ಅಭಿಯಾನ ವತಿಯಿಂದ ನಮಗೆ ನಾವು ಸ್ಮರಿಸುತ್ತಾ ಇವತ್ತು ಏನು ನಾವು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನದಿ ಏನು ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಶಾಂಪು ಮತ್ತು ಸೋಪನ್ನು ಉಪಯೋಗಿಸಿ, ಅರ್ಧಂಬರ್ಧ ಶಾಂಪು ಮತ್ತು ಸೋಪನ್ನು ಉಪಯೋಗಿಸಿ ಅಲ್ಲೇ ಪಾಕೆಟ್ಗಳನ್ನ ಬಿಡೋದು. ಆಮೇಲೆ ಶಾಂಪು ನದಿ ಹಾಳಾಗ್ತಾಯಿದೆ. ಯಾಕಂದ್ರೆ ಲಕ್ಷಾಂತರ ಜನರು ನದಿ ಪಾತ್ರಕ್ಕೆ ಹೋಗ್ತಾ ಇದ್ದಾರೆ. ಅದರ ಬದಲು ಈ ಕಡಲೆ ಹಿಟ್ಟನ್ನು ನಾವು ಕೊಡ್ತಾ ಇದ್ದೀವಿ. ಆ ಕಡಲೆ ಹಿಟ್ಟು ನದಿಯಲ್ಲಿ ಕರಗುತ್ತೆ ಮತ್ತು ಅದು ಪಾಕೆಟನ್ನು ಕರಗುತ್ತೆ ಅಂತ ವಸ್ತುವನ್ನು ನಾವು ಎಲ್ಲ ನದಿ ಏನು ಪುಣ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೊಡ್ತಾ ಇದ್ದೀವಿ. ಶ್ರೀ ಸಿದ್ದರಾಮೇಶ್ವರ ಅವರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಈ ಸಮಾಜದ ಗುರುಗಳ ಅಧ್ಯಕ್ಷರು ಈ ಮಹಾತ್ಕಾರಕ್ಕೆ ಚಾಲನೆ ಕೊಡಬೇಕು ತಮ್ಮಿಂದ ನಾವು ತಿಳ್ಕೊಳ್ತೇವೆ. ಶಿವಯೋಗಿ ಸಿದ್ದರಾಮ ಸೊಲ್ಲಾಪುರ ಧಾಮ, ಸ್ಮರಿಸುವೆ ನಿನ್ನ ನಾಮ ಶ್ರೀ ಗುರು ಸಿದ್ದೇಶ್ವರ. ಸೊಲ್ಲಾಪುರದಿಂದ ಕರ್ನಾಟಕದವರೆಗೂ 12ನೇ ಶತಮಾನದಲ್ಲಿ ಸಕಲ ಜೀವಿಗಳೇ ಲೇಸನ್ನು ಬಯಸುತ್ತಾ ಸಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಾರೆ. ಒಂದು ಬಂಡೆಗಳನ್ನು ಕಟ್ಟಿತಿರ್ಬೇಕಾದ್ರೆ ಒಬ್ರು ಹೇಳ್ತಾರೆ, ಆತ ದೊಡ್ಡ ಬಂಡೆಗಳನ್ನು ತೊಗೊಂಡು ಏನು ಮಾಡ್ತೀನಿ ಅಂತೇಳಿ ಕೇಳಿದಾಗ, ಏ ಹುಚ್ಚ, ಇದು ನಿನಗೆ ಬಂಡೆಗಳು ಕಾಣ್ತಿರ್ಬೇಕು, ಆದರೆ ಒಳಗಡೆ ಒಂದು ಮೂರ್ತಿ ಇದೆ, ಆ ಮೂರ್ತಿಯನ್ನು ಹೊರಗೆ ತೆಗೆಯೋಕೆ ಪ್ರಯತ್ನ ಮಾಡಕ್ತೀನಿ ಅಂತ ಹೇಳ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಸಮಾಜದಲ್ಲಿ ಅವರು ಏನು ಮಾಡಿದಂದರೆ, ಸಾಬೂನು ನಮ್ಮ ಮೈ ಮೇಲಿನ ಕೊಳೆಯನ್ನು ತೆಗೆದ್ರೆ ಮನಸ್ಸಿನ ಕೊಳೆಯನ್ನು ಕರ್ನಾಟಕ ಜನತೆಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ಕೋರುತ್ತಾ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ಇವತ್ತೇನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಇಂಪಾಪುರ ನಗರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಜಯಂತಿಯನ್ನು ಶುಭಾಚರಣೆಯಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಸಿದ್ದಾರು ಮತ್ತು ನಗರಸಭೆ ವತಿಯಿಂದ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ತಾಲೂಕು ಅಧಿಕಾರಿಗಳು ಬಂದು ಎಲ್ಲ ಭಾಗವಹಿಸಿ ಅವರಿಗೂ ಶುಭಾಶಯಗಳು ಕೋರುತ್ತಾ ಮತ್ತು ಸಮಾಜದ ಗುರು ಹಿರಿಯರು ಎಲ್ಲರಿಗೂ ಅವರಿಗೂ ಅಭಿನಂದನೆ ತಿಳಿಸುತ್ತಾ, ಶಿವಯೋಗಿ ಸಿದ್ದರಾಮೇಶ್ವರ ಅಂದರೆ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಸಮಾಜಕ್ಕೂ ಸರ್ವ ಧರ್ಮಕ್ಕೂ ಮಾನವ ಧರ್ಮಕ್ಕೂ ಸೀಮಿತವಾಗಿ ಹೇಳ್ತೀನಿ. ಸಿದ್ದರಾಮೇಶ್ವರ ಒಂದೇ ಅಲ್ಲ ದಿನ. ಇವತ್ತು ಸಿದ್ದರಾಮೇಶ್ವರ ಬಾಲ್ಯದಿಂದಲೂ ಸಹಿತ ಅವರು ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಮಹಾನ್ ಸ್ವಾಮೀಜಿಗಳು ಸಿದ್ದರಾಮೇಶ್ವರ ಸ್ವಾಮಿಗಳು. ಹಾಗಾಗಿ ಶರಣರು 12ನೇ ಶತಮಾನದ ಶರಣಾದಿ ಬಸವ ಶರಣಾದಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಚನಕಾರರಲ್ಲಿ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರರು ಇವತ್ತು ನಮ್ಮ ಈ ಶ್ರೀಶೈಲದ ಮಲ್ಲಿಕಾರ್ಜುನ ಒಂದು ಕೃಪೆಯೊಂದಿಗೆ ಸೊನ್ನಲಿಗೆ ಬಂದು ಸೊನ್ನಲಿಗೆಯಲ್ಲಿ ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಿಸಿದರು. ನಮ್ಮ ಸಮಾಜದ ಏಳಿಗೆಗಾಗಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ನಮ್ಮ ಸಮಾಜದ ಭೋವಿ ಸಮಾಜದ ಉತ್ತರಕ್ಕಾಗಿ, ಭೋವಿ ಸಮಾಜದ ಏಳಿಗೆಗಾಗಿ, ಭೋವಿ ಸಮಾಜದ ನಿರ್ಮಾಣಕ್ಕಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರರು ಇವತ್ತು ಅವರ ನಡೆ ನುಡಿ ಆದರ್ಶಗಳನ್ನು, ಅವರ ವಚನಗಳನ್ನು ನಮ್ಮ ಸಮುದಾಯದವರು ಇವತ್ತು ಅವುಗಳನ್ನು ಪಾಲಿಸಬೇಕು. ಒಂದು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಒಂದು ಭೋವಿ ಸಮುದಾಯದಲ್ಲಿ ಇಂದಿಗೂ ಸಹಿತ ನಾವು ಶಿಕ್ಷಣದಲ್ಲಿ ಭಾಳಷ್ಟು ನಮ್ಮ ಸಮಾಜ ಹಿಂದುಳಿದಿದೆ. ನಾನು ಒಂದೇ ಒಂದು ನಮ್ಮ ಸಮಾಜದೊಂದಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡಬೇಕು. ಎಲ್ಲ ತಂದೆ ತಾಯಿಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಮಕ್ಕಳೆಲ್ಲರ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದನ್ನು